ಇವ್ನ ಓಡಿಸ್ರು. ಇನ್ ಫುಲ್ ಹೆಸರೇನಾ? ಗಣೇಶ್ ಕುಮಾರ್. ಗಣೇಶ್ ಪಾಂಡು. ಗಣೇಶ್ ಕುಮಾರ್ ತಾನೆ? ಪಾಂಡು ಎಲ್ಲಿಂದ ಬಂತು? ಪಾಂಡು ಗಣೇಶ್ ಕುಮಾರ್. ಮತ್ ಪಾಂಡು ಯಾರು? ಅದ ಅಂದ್ರೆ ಗಣೇಶ್ ಕುಮಾರ್. ಏನ್ ಹೇಳ್ತಿದ್ಯೋ ಲೌಡೆ? ಹುಚ್ಚ ಆಗ್ಬಿಟ್ಟಿದ್ಯೋ? ಇಲ್ಲಿ ಗಣೇಶ್ ಕುಮಾರ್ ಅಂತ ಬರ್ದಿಯಾ, ಕೇಳಿದ್ರೆ ಪಾಂಡು ಗಣೇಶ್ ಅಂತ ಪಾಂಡು ಹಾಕಿಲ್ಲ, ಗಣೇಶ್ ಕುಮಾರ್. ಗಣೇಶ್ ಕುಮಾರ್ ಪಾಂಡುನಾ? ಗಣೇಶ್ ಪಾಂಡು ಕುಮಾರ? ಏನ್ ನಿನ್ ಹೆಸರಲ್ಲಿ? ಪಾಂಡು ಗಣೇಶ್ ಕುಮಾರ್. ಇವಾಗ ಪಾಂಡು ಸ್ಟಾರ್ಟಿಂಗ್ ಬಂದ್ಬಿಡ್ತು. ಸ್ಟಾರ್ಟಿಂಗ್ ಅಲ್ಲೇ ಇತ್ತು ಸರ್, ಪಾಂಡು ಗಣೇಶ್ ಕುಮಾರ್ ಫುಲ್ ಹೆಸರು. ಪಕ್ಕಾನಾ? ಹ್ಞೂ ಸರ್ ಪಕ್ಕ. ಆಧಾರ್ ಕಾರ್ಡ್ ಏನಂತ ಐತೆ ಹೆಸರು? ಪಾಂಡು ಗಣೇಶ್ ಕುಮಾರ್ ಮುರುಗನ್. ಮುರುಗನ್ ಯಾರು? ನಾನೇ ಸರ್. ಗೋಳಿ ಮಗನ ನಿಂದೇನ್ ಹೆಸರ ಟ್ರೈನ್ ಉದ್ದು ಕೊಯ್ತಾನೆ ಐತೆ. ಹಲೋ. ಹೇಳೋ ಬೇಗ, ಏನೋ ವಿಷಯ, ನಂಗೆ ಸ್ವಲ್ಪ ಅರ್ಜೆಂಟ್ ಐತೆ, ಹೇಳೋ ಬೇಗ. ಅರ್ಜೆಂಟ್ ಆದ್ರೆ ಬಾತ್ರೂಮ್ಗೆ ಹೋಗು. ಶೂಟ್ ಹಾಕ್ಬೇಡ, ಏನ್ ವಿಷಯ ಹೇಳಲಿ. ಒಂದ್ ಊರಲ್ಲಿ ಒಂದ್ ಕೋಳಿ ಇತ್ತಂತೆ. ಕೋಳಿನ ತಕ್ ತಿಕ್ಕಿಡ್ಕೊ, ನಂಗೇನ್ ಹೇಳ್ತೀಯ? ಕೇಳಪ್ಪ, ಇದೇವಿ ಇಂಪಾರ್ಟೆಂಟ್, ನಿನ್ ಲೈಫ್ ಅಲ್ಲಿ ಮುಂದೆ ಯೂಸ್ ಆಗುತ್ತೆ. ಏನ್ ಹೇಳಿ ಬೇಗ ಆಯ್ತು. ಒಂದ್ ಊರಲ್ಲಿ ಒಂದ್ ಕೋಳಿ ಇತ್ತಂತೆ. ಅದು ತೆರಿಯಕ್ಕೆ ಕೆಲಸ ಇಲ್ವಂತೆ. ಅದೆಲ್ಲ ಗೊತ್ತು, ಮುಂದೆ ಹೇಳಲೇ. ಆ ಕೋಳಿ ನಿಂತಾರನೆ ಹೆವಿ ಮಿಂಡ್ರಿ ಹುಟ್ಟಿದ್ದು. ಅದ್ರ ಓನರ್ಗೆ ದಿನಾ ರೋದನೆ ಕೊಡೋದಂತೆ. ಅದಕ್ಕೆ ಓನರ್ ಒಂದ್ ದಿವಸ ಅದನ್ನ ಬುಟ್ಟಿಲ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ನಂತೆ. ಆದ್ರೆ ಕೋಳಿ ಹೆವಿ ಮಿಂಡ್ರಿ ಹುಟ್ಟಿದ್ದು ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಆಮೇಲೆ ಈ ಸಲ ಒಂದ್ ಕಬ್ನದ್ ಕೇಜಲ್ ಕೂಡ ಕುಟ್ಟು ಬೀಗ ಹಾಕ್ಬಿಟ್ನಂತೆ. ಆದ್ರೆ ಕೋಳಿ ಮತ್ತೆ ಮಿಂಡ್ರಿ ಹುಟ್ಟಿದ್ದು ಈ ಸಲನು ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಅದಕ್ ನಾನೇನೋ ಮಾಡ್ಲಿ, ನೀನ್ ಕೇಳಿಸ್ಕೋ. ಈ ಸಲ ಓನರ್ಗೆ ಫುಲ್ ಕೋಪ ಬಂದ್ಬಿಡ್ತು. ಆ ಕೋಪಕ್ಕೆ ಅರ್ಧ ಕಟ್ ಮಾಡ್ಕೊಂಡ್ ಚಿಕನ್ ತಂದೂರಿ ಮಾಡ್ಕೊಂಡ್ ತಿನ್ಕೊಂಡ್ಬಿಟ್ಟ. ಈ ಸಲ ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ಆದ್ರೆ ಕೋಳಿ ಮಿಂಡ್ರಿ ಹುಟ್ಟಿದ್ದು ಬೆಳಗ್ಗೆ ಬಾತ್ರೂಮ್ ಹೋದಾಗ ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಅದಕ್ ನಾನೇನೋ ಮಾಡ್ಲಿ, ಲಾಶಲ್ಲಿ ತಪ್ಪಿಸ್ಕೊಂತಲ್ಲ ಕೋಳಿ, ಅದೇ ಬಾಯಿ ಹಾಕೊಂಡ್ಬಿಡು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಅವ್ರ ಅಪ್ಪ ಕೊಟ್ಟಾರ ಅವ್ರ. ಓಕೆ ಮಿಸ್ಟರ್ ಸಿಂಹ, ನಿಮ್ ಡೈಲಾಗು 1000 ಜನ ಪೊಲೀಸ್ ಹುಡುಕ್ತವ್ರೆ, ಬಟ್ ಇಟ್ಕೊಳ್ಳೋರು ಯಾರು ನನ್ನ, ನಾನೇ ಅಣ್ಣ ಡಾನ್. ಓಕೆ ಸರ್. ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ಟೇಕ್ 1. 1000 ಜನ ಪೊಲೀಸ್ ಹುಡುಕ್ತವ್ರೆ, ಬಟ್ ಇಟ್ಕೊಳ್ಳೋರು ಯಾರು? ನಂದನ್ನ. ಅರೆ ಸಿಂಹ, ನಿಂದ್ಯಾರು ಇಟ್ಕೊಳ್ಳಲ್ಲ, ನನ್ನನ್ನ. ಇವಾಗ ಬರುತ್ತೆ. ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ಟೇಕ್ 2. 100 ಜನ ಪೊಲೀಸ್ ಹುಡುಕ್ತವ್ರೆ, ಸರ್ ನಂದ್ ಹಿಡ್ಕೊಳಲ್ಲ ಅಂತಾರೆ. ಅಯ್ಯ ಲೌಡೆ, ಹಿಂದಿಲ್ ಯಾರು ಇಟ್ಕೊಳ್ಳಲ್ಲ, ಮತ್ತೆ ಅದು 1000 ಜನ ಪೊಲೀಸ್ ಹುಡುಕ್ತವ್ರೆ. ಸರ್ ಅವ್ರು ನಿಮ್ಮನ್ನ ಯಾಕೆ ಹುಡುಕ್ತವ್ರೆ? ಶಣ ತೆರೆಯಕ್ಕೆ. ನಿನ್ನ ಅಕ್ಕನ್ ಡೈಲಾಗ್ ಅದು. 1000 ಜನ ಪೊಲೀಸ್ ಹುಡುಕ್ತವ್ರೆ, ಇಟ್ಕೊಳ್ಳೋರು ಯಾರು? ನನ್ನ, ನಾನೇ ಅಣ್ಣ ಡಾನ್. ಹೂಡಾನ್ ಇವಾಗ ಬರುತ್ತೆ. ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ಟೇಕ್ 5. 1000 ಜನ ಪೊಲೀಸ್ ಹುಡುಕ್ತವ್ರೆ, ಬಟ್ ಇಟ್ಕೊಳ್ಳೋರು ಯಾರು? ನನ್ನ, ವಾ, ನಮ್ ಸರ್ ಅಣ್ಣ ಡಾನ್. ನಾನ್ ಡಾನ್ ಅಲ್ಲ, ನೀನ್ ಬೋಳಿ ಮಗ, ನೀನ್ ದೊಡ್ಡ ಬೋಳಿ ಮಗ. ಕೆಲಸ ಮಾಡು, ಬೇರೆ ಡೈಲಾಗ್ ತಗೋ ನೀನು. ಓಕೆ ಸರ್. ನಾನೇ ನಂಬರ್ 1, ನಾನೇ ಅಣ್ಣ ಡಾನ್. ಸರ್ ಮತ್ತೆ ಇವಾಗ ಗೆಡುರಿ ನೀವು ಡಾನ್ ಅಲ್ಲ ಅಂತ. ನಿನ್ನ ಅಕ್ಕನ್ ಡೈಲಾಗ್ ಕಣ ಇದು. ಬೋಳಿ ಮಗನ ಯಾರ ಕರ್ಕೊಂಡ್ ಬಂದಿದ್ದು? ಸರ್ ನಮ್ ಬಜೆಟ್ ಇವನೇ ಬರೋದು. ಶಾಟ, ನಂಗ್ ಫಿಲಮ್ ಬೇಡ, ಡೈಲಾಗ್ ಬೇಡ. ಹೊಸದಾಗಿ ಗ್ರಾಜುಯೇಟ್ ಆಗಿ ಬಯಾಲಜಿ ಓದಿರೋ ಒಬ್ಬ ಹುಡುಗ ಝೂಗೆ ಇಂಟರ್ವ್ಯೂಗೆ ಬಂದಿರ್ತಾನೆ. ಅವ್ನಿಗೆ ಚಿಕ್ಕ ವಯಸ್ಸಿಂದಾನೆ ಅನಿಮಲ್ಸ್ ಮೇಲೆ ತುಂಬಾ ತಿಳ್ಕೊಬೇಕನ್ನೋ ಆಸೆ. ಸೊ ಅದಕ್ಕೋಸ್ಕರನೇ ಅವನು ಬಯಾಲಜಿ ಎಲ್ಲ ಓದಿ ಇವಾಗ ಝೂ ಅಲ್ಲಿ ಇಂಟರ್ವ್ಯೂ ಬಂದಿರ್ತಾನೆ. ಓಡೆ ಹೋಯ್ತಿದಂಗೆ ಇಂಟರ್ವ್ಯೂ ತಗೊಳ್ಳೋರು ಸಡನ್ ಆಗಿ ಹೋದ್ವಾರ ತಾನೆ ನಮ್ ಝೂ ಅಲ್ಲಿ ಒಂದು ಗೋರಿಲ್ಲ ತೀರ್ಕೊಂಡ್ಬಿಡ್ತು. ಸೊ ಅದಕ್ಕೋಸ್ಕರನೇ ಅದ್ರ ಬದಲು ನೀನ್ ಗೋರಿಲ್ಲ ವೇಷ ಹಾಕೊಂಡು ಗೋರಿಲ್ಲ ಸಲ ಇರ್ಬೇಕು ಅಂತ ಅವ್ನಿಗೆ ಹೇಳ್ತಾರೆ. ಇದನ್ ಕೇಳ್ತಿದಂಗೆ ಆ ಹುಡುಗಂಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ಏನೋ ಕನ್ಸ್ ಕಟ್ಕೊಂಡ್ ಬಂದೆ, ಡಿಗ್ರಿ ಎಲ್ಲ ಮುಗಿಸ್ಕೊಂಡ್ ಬಂದೆ, ಇವ್ರು ನೋಡಿದ್ರೆ ಹಿಂಗೆ ಹೇಳ್ತವ್ರಲ್ಲ ಅಂತ ಯೋಚನೆ ಮಾಡ್ಬೇಕಾರೆ ಹುಡುಗಂಗ್ ಗೊತ್ತಾಗುತ್ತೆ ಅವನ ಹತ್ರ ಇದ್ದಿದ್ ಕಾಸೆಲ್ಲ ಆಲ್ಮೋಸ್ಟ್ ಖಾಲಿ ಆಗಿದೆ. ಅವನ ಹತ್ರ ಮನೆ ಬಾಡಿಗೆ ಕಟ್ಟಕ್ಕೂ ಕಾಸಿಲ್ಲ ಅಂತ. ಅದಕ್ಕೋಸ್ಕರ ಅವ್ನು ಇನ್ನೇನ್ ಮಾಡೋದು ಅಂತ ಕೆಲ್ಸಕ್ಕೆ ಒಪ್ಕೊಂಡ್ಬಿಡ್ತಾನೆ. ಸಿಕ್ಕಿರೋ ಕೆಲಸ ಇಷ್ಟ ಇಲ್ಲ ಅಂದ್ರು ಕೊಟ್ಟಿರೋ ಕೆಲಸ ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡು ಒಂದು ಗೋರಿಲ್ಲ ಏನ್ ಮಾಡುತ್ತೋ ಪ್ರತಿಯೊಂದನ್ನು ಇವನು ಗೋರಿಲ್ಲ ವೇಷ ಹಾಕೊಂಡ್ ಮಾಡ್ತಾ ಇರ್ತಾನೆ. ನಡೆಯೋದು, ಎಗಡೋದು, ಮರದ ಮೇಲೆ ಹತ್ತೋದು, ಎದೆ ಹೊಡ್ಕೊಳ್ಳೋದು ಎಲ್ಲಾ ವಿಷಯನೂ ಮಾಡ್ತಾ ಇರ್ತಾನೆ. ಸೊ ಇದನ್ನ ನೋಡಕ್ಕೆ ಅವ್ನ ಸೆಲ್ ಹತ್ರ ತುಂಬಾ ಜನ ಸೇರ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಒಂದ್ ದಿವಸ ಹಿಂಗೆ ಕ್ರೌಡ್ ನ ಅಟ್ರಾಕ್ಷನ್ ಮಾಡಕ್ಕೆ ಎಕ್ಸೈಟ್ಮೆಂಟ್ ಅಲ್ಲಿ ಒಂದ್ ದೊಡ್ಡ ಮರನ ಹಾಕ್ಬಿಟ್ಟು ಸ್ಟಂಟ್ ಮಾಡ್ತಾ ಇರ್ತಾನೆ. ಮರದ ಮೇಲೆ ಹತ್ಬಿಟ್ಟು ಸ್ಟಂಟ್ ಮಾಡ್ಬೇಕಾದ್ರೆ ಗೊತ್ತಾಗ್ದಿರ ಮಿಸ್ ಆಗಿ ಪಕ್ಕದಲ್ಲೇ ಇರೋ ಸಿಂಹದ ಸೆಲ್ ಒಳಗಡೆ ಬಿದ್ಬಿಡ್ತಾನೆ. ಇವ್ನ್ ಬೀಳ್ಬೇಕಾದ್ರೆ ಮಲ್ಕೊಂಡಿದ್ದ ಸಿಂಹ ಇವ್ನ್ ಬಿದ್ದಿದ್ ಸೌಂಡ್ ಕೇಳಿ ಎತ್ ಕುತ್ಕೊಂಡ್ಬಿಡುತ್ತೆ. ಇವನು ಅವ್ರ ಹತ್ರ ಇವ್ರ ಹತ್ರ ಯಾರಾದ್ರೂ ನನ್ನ ಕಾಪಾಡಿ ಅಂತ ಕಿಚ್ಕೊಳಕ್ ಸ್ಟಾರ್ಟ್ ಮಾಡ್ತಾನೆ. ಕೊನೆಗೂ ಓಡಿ ಒಂದ್ ಕಾರ್ನರ್ ಅಲ್ಲಿ ಬಂದು ಸಿಗಾಕೊಂಡ್ಬಿಡ್ತಾನೆ. ಆ ಸಿಂಹನು ಎಗರ್ಕೊಂಡು ಇವನ ಹತ್ರ ಬರುತ್ತೆ. ಇದಕ್ಕಿಂತ ಮುಂಚೆ ಇದ್ದಿದ್ ಗೋರಿಲ್ಲಾನು ಇದೇ ತರ ಸತ್ತೋಗಿರ್ಬೇಕೇನೋ ಅಂತ ಅನ್ಕೊಂಡು ತುಂಬಾ ಭಯ ಪಡ್ಕೊಂಡಿರ್ತಾನೆ. ಸಿಂಹ ನಿಧಾನಕ್ಕೆ ಅವನ ಹತ್ರ ಬಂದ್ಬಿಟ್ಟು ಯೋಚನೆ ಮಾಡಬೇಡಮ್ಮ, ನಾನು ನಿಂತರ ವೇಷ ಹಾಕೊಂಡಿದೀನಿ ಅನ್ನುತ್ತೆ.